ನಮಸ್ಕಾರ ಎಲ್ಲರಿಗೂ. ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ. ಶ್ರವಣದಿಂದನ ಸಾಕಷ್ಟು ಪಾಪಗಳನ್ನು ಕಳೆದುಕೊಳ್ಳುವಂತಹ ನಭೋ ಮಾಸ ಅಂದ್ರೆ ಈ ಶ್ರಾವಣ ಮಾಸ. ಇಂತಹ ವಿಶೇಷವಾಗಿರುವಂತಹ ಈ ಒಂದು ಶ್ರಾವಣ ಮಾಸದೊಳಗೆ ಪುರುಷರಿಗೆ ಇರುವಂತಹ ವಿಶೇಷವಾಗಿರುವಂತಹ ಒಂದು ಹಬ್ಬ ಅಂದ್ರೆ ಅದು ಉಪಕರ್ಮ. ನಮ್ಮ ಆಡು ಭಾಷೆ ಒಳಗೆ ನಾವು ಇದನ್ನು ಸಾಮಾನ್ಯವಾಗಿ ಉಪಕರ್ಮ ಅನ್ನೋದ್ರ ಬದಲಾಗಿ ಜನಿವಾರ ಬದಲಾಯಿಸೋದು ಅಥವಾ ಜನಿವಾರ ಹಾಕೊಳ್ಳೋದು ಅಂಥೇಳಿ ಕರಿತೀವಿ. ಜನಿವಾರದ ಹಬ್ಬ, ಉತ್ಸರ್ಜನ, ಉಪಕರ್ಮ ಹಿಂಗೆ ಸಾಕಷ್ಟು ಹೆಸರುಗಳಿಂದ ಈ ಒಂದು ಹಬ್ಬವನ್ನು ಕರೀತಾರೆ. ಇವತ್ತಿನ ವಿಡಿಯೋದೊಳಗೆ ಉಪಕರ್ಮದ ದಿನ ಏನೇನು ಮಾಡ್ತಾರೆ, ಆಮೇಲೆ ಜನಿವಾರದ ಮಹತ್ವ ಏನು, ಯಾಕೆ ಇದನ್ನು ಹಾಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣಂತ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡ್ರಿ. ಒಂದು ಮಗು ಭೂಮಿ ಮೇಲೆ ಹುಟ್ಟಿತು ಅಂದ್ರೆ 3 ಋಣ ಆ ಹುಟ್ಟಿದ ಮಗುವಿನ ಮೇಲೆ ಇರ್ತದ. 1 ಋಷಿಗಳ ಋಣ, 2 ದೇವತೆಗಳ ಋಣ ಮತ್ತು 3ನೇದು ಪಿತೃದೇವತೆಗಳ ಋಣ. ಈ 3 ತರಹದ ಋಣಗಳನ್ನು ಹುಟ್ಟಿದಂಥ ಮಗು ತೀರಿಸ್ಬೇಕು. ಅದು ಯಾವ ಥರ ಅಂದ್ರೆ ಬ್ರಹ್ಮಚರ್ಯವನ್ನು ಪಾಲಿಸೋದ್ರಿಂದ ಋಷಿಗಳು ತೃಪ್ತರಾಗ್ತಾರಂತ. ಇದರಿಂದ ಋಷಿಗಳ ಋಣ ತೀರ್ತದ. ಇನ್ನು ಯಜ್ಞ ಯಾಗಗಳು, ಹೋಮ ಹವನಗಳನ್ನು ಮಾಡೋದ್ರಿಂದ ದೇವತೆಗಳು ತೃಪ್ತರಾಗ್ತಾರೆ. ಇದರಿಂದ ದೇವತೆಗಳ ಋಣವನ್ನು ತೀರಿಸ್ಬೋದು. ಇನ್ನು ಕೊನೆಯದಾಗಿ ಪಿತೃದೇವತೆಗಳ ಋಣವನ್ನು. ಈ ಪಿತೃದೇವತೆಗಳ ಋಣವನ್ನು ಹೆಂಗೆ ತೀರಿಸೋದು ಅಂದ್ರೆ ಸಂತತಿಯನ್ನು ಪಡೆಯೋದ್ರ ಮುಖಾಂತರ ಪಿತೃದೇವತೆಗಳು ತೃಪ್ತರಾಗ್ತಾರಂತ. ಹೀಗಾಗಿ ಈ 3 ಋಣಗಳು ಹುಟ್ಟಿದಂಥ ಮಗುವಿನ ಮೇಲೆ ಇರ್ತಾವ. ಆಯಾ ವಯಸ್ಸಿಗೆ ತಕ್ಕಂಗೆ ಈ 3 ಋಣಗಳನ್ನು ಹುಟ್ಟಿದಂಥ ಮಗು ಬೆಳೆದು ದೊಡ್ಡದಾದ್ಮೇಲೆ ತೀರಿಸ್ತದೆ. ಈ 3 ಋಣಗಳಿಂದ ಮುಕ್ತನಾಗಬೇಕು ಅಂದ್ರೆ ಈ ಮುಂಜವಿ ಆದಂಥ ಪ್ರತಿಯೊಬ್ಬರೂ ಜನಿವಾರದ ಈ ಒಂದು ಹಬ್ಬದ ದಿನ ತಪ್ಪದೆ ಜನಿವಾರವನ್ನು ಹಾಕ್ಕೊಳ್ತಾರೆ. ಜನಿವಾರದ ಧಾರಣೆ ಮಾಡೋದ್ರಿಂದ ಕೆಲವೊಂದು ದೋಷಗಳ ನಿವಾರಣೆ ಆಗ್ತದಂತ. ಆಮೇಲೆ ವೇದಾಧ್ಯಯನ ಮಾಡಬೇಕಾದ್ರೆ ಆಗಿರುವಂತಹ ದೋಷಗಳು ಅದರ ನಿವಾರಣೆನೂ ಆಗ್ತದೆ. ಇನ್ನು ಒಂದೊಂದು ವೇದಗಳಿಗೂ ಒಬ್ಬೊಬ್ಬರು ಅಧಿಪತಿಗಳು. ಋಗ್ವೇದಕ್ಕೆ ಬೃಹಸ್ಪತಿ ಅಧಿಪತಿಯಾದ್ರೆ ಯಜುರ್ವೇದಕ್ಕೆ ಶುಕ್ರ ಮತ್ತು ಸಾಮವೇದಕ್ಕೆ ಮಂಗಳ ಅಧಿಪತಿಯಾದ್ರೆ ಅಥರ್ವಣ ವೇದಕ್ಕೆ ಬುಧ ಅಧಿಪತಿ ಆಗಿರ್ತಾನೆ. ಇನ್ನು ಈ ಜನಿವಾರದ ಹಬ್ಬದ ದಿನ ಏನೇನು ಮಾಡ್ತಾರಂದ್ರೆ ಆಚಮನ ಮಾಡ್ತಾರೆ. ಆಚಮನ ಮತ್ತು ಪ್ರಾಣಾಯಾಮ, ಅದಾದಮೇಲೆ ಸಂಕಲ್ಪ. ಆಮೇಲೆ ಮುಖ್ಯವಾಗಿ ಮಾಡೋದು ಋಷಿಗಳ ಪೂಜೆ. ಅದರೊಳಗೂ ಸಪ್ತ ಋಷಿಗಳ ಪೂಜೆ ವಿಶೇಷ. ಈ ಸಪ್ತ ಋಷಿಗಳು ಯಾರ್ಯಾರಂದ್ರೆ ಕಶ್ಯಪ ಋಷಿ, ಅತ್ರಿ, ಭಾರದ್ವಾಜ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ವಶಿಷ್ಠ ಸಹಿತ ಅರುಂಧತಿ. ಈ 7 ಜನ ಋಷಿಗಳಿಗೇನೆ ಸಪ್ತ ಋಷಿಗಳು ಅಂಥೇಳಿ ಕರೀತಾರೆ. ಈ ಸಪ್ತ ಋಷಿಗಳ ಪೂಜೆ ಒಳಗೆ ಸಪ್ತ ಋಷಿಗಳನ್ನು ಮೊದಲ ಆವಾಹನೆ ಮಾಡ್ಕೊಳ್ತಾರೆ, ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಇದರಿಂದ ಸರ್ವ ರೋಗಗಳ ನಿವಾರಣೆ ಆಗ್ತದೆ. ಆಮೇಲೆ ವಿದ್ಯೆ ಸಿದ್ಧಿ ಆಗ್ತದೆ. ಆಮೇಲೆ ನಮಗಿರುವಂತಹ ಅಹಂಕಾರ ಎಲ್ಲ ನಿವಾರಣೆ ಆಗ್ತದೆ. ಇನ್ನು ವಿಶ್ವಾಮಿತ್ರರು ಸ್ವತಃ ಗಾಯತ್ರಿ ಮಂತ್ರವನ್ನು ಹೇಳಿದವರು, ಅಂದ್ರೆ ಬೋಧನೆ ಮಾಡಿದವರು ನಮಗೆಲ್ಲ. ಹಾಗಾಗಿ ಆ ಗಾಯತ್ರಿ ಮಂತ್ರದ ಸಿದ್ಧಿ ಆಗ್ತದೆ. ಆಮೇಲೆ ನಮ್ಮ ಪಾಪಗಳು ಎಲ್ಲ ನಿವಾರಣೆ ಆಗ್ತವ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಆಚಾರ್ಯರ ಸಮ್ಮುಖದೊಳಗನ ಈ ಎಲ್ಲ ವಿಧಾನಗಳು ನಡೀತಾವ. ಆಮೇಲೆ ಗಾಯತ್ರಿ ದೇವಿ ಅಂದರೆ ಗಾಯತ್ರಿ ಮಂತ್ರದ ಅಭಿಮಂತ್ರಣವನ್ನು ಮಾಡ್ತಾರೆ. ಆಮೇಲೆ ಜನಿವಾರ ಹಾಕ್ಕೊಳ್ತಾರೆ. ಯಜ್ಞನಾಮಕನಾದಂಥ ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ. ಶ್ರದ್ಧೆ ಭಕ್ತಿಯಿಂದ ಪವಿತ್ರವಾದಂಥ ಈ ಒಂದು ಜನಿವಾರವನ್ನು ಹಾಕ್ಕೊಳ್ತಾರೆ. ಈ ಜನಿವಾರ ಬರೀ ದಾರ ಅಷ್ಟೇ ಅಲ್ಲ. ಜನಿವಾರದೊಳಗಿರುವಂತಹ 3 ಎಳೆಗಳು ದೇವ, ಋಷಿ ಹಾಗೂ ಪಿತೃಗಳ ಋಣವನ್ನು ಸೂಚನೆ ಮಾಡ್ತವ. ಇದ್ರ ಜೊತೆಗೆ ಈ 3 ಎಳೆಗಳು ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಸೂಚನೆ ಮಾಡಿ ವೇದಗಳ ಆವಾಹನೆ ಆದ್ರೆ ಅದಕ್ಕೆ ಹಾಕುವಂತಹ ಬ್ರಹ್ಮಗಂಟು ಅಥರ್ವಣ ವೇದವನ್ನು ಪ್ರತಿನಿಧಿಸ್ತದ. ಅದ್ರ ಜೊತೆಗೆ
ಬರೀ ಜನಿವಾರ ಹಾಕೊಳ್ಳೋದಷ್ಟೇ ಅಲ್ಲ, ತ್ರಿಕಾಲ ಸಂಧ್ಯಾ ವಂದನೆನೂ ಮಾಡಬೇಕು ಅನ್ನೋದನ್ನು ಸೂಚಿಸ್ತದೆ. ವಶಿಷ್ಠ, ಕಶ್ಯಪಾದಿ ಸಪ್ತ ಋಷಿಗಳನ್ನು ಪೂಜೆ ಮಾಡಿ ಹೋಮವನ್ನು ನೆರವೇರಿಸಿ ಆಮೇಲೆ ಈ ಜನಿವಾರವನ್ನು ಹಾಕ್ಕೊಳ್ತಾರೆ. ಜನಿವಾರ ಹಾಕ್ಕೊಂಡ್ಮೇಲೆ ಅಲ್ಲಿ ಬಂದಿರುವಂಥ ಬ್ರಾಹ್ಮಣರಿಗೆ ಒಂದೊಂದು ಜನಿವಾರ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡ್ತಾರೆ. ಹೊಸದಾಗಿ ಮುಂಜಿ ಆಗಿರುವಂಥ ವಟುಗಳೇನಿರ್ತಾರ ಅವರಿಗೆ ನೂತನ ಉಪಕರ್ಮ ಅಂಥೇಳಿ ಮಾಡ್ತಾರೆ. ಉಪಕರ್ಮ ಅಂದ್ರನ ಆರಂಭ ಅಂಥೇಳಿ ಅರ್ಥ. ನೂತನ ಉಪಕರ್ಮ ಆದಮೇಲೆ ದೇವ್ರ ಪೂಜೆ ಮಾಡುವಂಥ ಅಧಿಕಾರ, ಆಮೇಲೆ ಹೋಮ ಬ್ರಹ್ಮಯಜ್ಞ ಮಾಡುವಂಥ ಅಧಿಕಾರ ಸಿಗ್ತದೆ. ಅಂಬ್ರಿಣಿ ಪತಿ ಆದಂಥ ಶ್ರೀ ವೇದವ್ಯಾಸರ ಪೂಜೆ, ಆಮೇಲೆ ವೇದಗಳ ಜ್ಞಾನ ಸಿಗಲಿ, ಆ ಗಾಯತ್ರಿ ಮಂತ್ರ ಸಿದ್ಧಿ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಈ ಜನಿವಾರ ಹಾಕೊಳ್ಳೋದಕ್ಕೂ ಕೆಲವೊಂದು ನಿಯಮಗಳವ. ನಮಗೆ ಯಾವಾಗ ಬೇಕೋ ಅವಾಗ ಹಾಕೊಳ್ಳಿಕ್ಕಾಗಂಗಿಲ್ಲ. ಅಂದ್ರೆ ಋಗ್ವೇದದ ಉಪಕರ್ಮ ಇದ್ದಾಗ ಋಗ್ವೇದಿಗಳು ಹಾಕ್ಕೊಳ್ತಾರೆ. ಆಮೇಲೆ ಯಜುರ್ವೇದ, ಸಾಮವೇದ ಹಿಂಗೆ ಯಾವ್ಯಾವ ದಿನ ಆ ಗ್ರಹದ ಶಕ್ತಿ ಇರುವಂಥ ಟೈಮ್ ಒಳಗೆ ಆಯಾ ಶಾಖೆಯವರು ಅವತ್ತು ಈ ಒಂದು ಉಪಕರ್ಮವನ್ನು ಮಾಡ್ತಾರೆ. ನೂಲ್ ಹುಣ್ಣಿಮೆ ಹಿಂದೆ ಬರುವಂಥ ಶ್ರವಣ ನಕ್ಷತ್ರದ ದಿನ ಋಗ್ವೇದಿಗಳು ಈ ಜನಿವಾರವನ್ನು ಹಾಕ್ಕೊಳ್ತಾರೆ. ಆಮೇಲೆ ನೂಲ್ ಹುಣ್ಣಿಮೆ ದಿನ ಯಜುರ್ವೇದಿಗಳು ಜನಿವಾರವನ್ನು ಹಾಕ್ಕೊಳ್ತಾರೆ. ಇನ್ನು ಭಾದ್ರಪದ ಮಾಸದೊಳಗೆ ಸಾಮವೇದದವರು ಈ ಒಂದು ಉಪಕರ್ಮವನ್ನು ಮಾಡ್ಕೊಳ್ತಾರೆ. ಈ ಪವಿತ್ರದ ದಿನ ನಮ್ಮ ವೈದಿಕ ಪರಂಪರೆಯೊಳಗೆ ಋಷಿ ಅವರು ಕೊಟ್ಟಿರುವಂತಹ ಸಂಸ್ಕೃತಿ, ಕರ್ತವ್ಯ ಪ್ರಜ್ಞೆಯನ್ನು ಮತ್ತೊಮ್ಮೆ ನಾವು ನೆನಪಿಸ್ಕೊಂಡು ಆಧ್ಯಾತ್ಮ, ಧಾರ್ಮಿಕ ಒಂದು ಜೀವನದೊಳಗೆ ಮತ್ತಷ್ಟು ಶ್ರದ್ಧೆ ಮೂಡಲಿ ಅಂಥೇಳಿ ಸಂಕಲ್ಪ ಮಾಡಿಕೊಳ್ಳೋದೇ ಈ ಒಂದು ದಿನದ ಉದ್ದೇಶ. ಈ ಜನಿವಾರದ ಹಬ್ಬದ ದಿನ ನಮ್ಮ ಮನೆ ಒಳಗೆ ಪ್ರತಿ ವರ್ಷ ಹಬ್ಬದ ಅಡುಗೆ ಮಾಡಿರ್ತಾರೆ. ನಮ್ಮಮ್ಮ ಅಂತಿದ್ರು ಈ ಜನಿವಾರ ಹಾಕ್ಕೊಳ್ಳೋದಂದ್ರೆ ಗಂಡಸರ ಹಬ್ಬ, ಹಾಗಾಗಿ ಅವತ್ತು ಜನಿವಾರ ಹಾಕ್ಕೊಂಡಿದ್ದ ದಿನ ಹೋಳಿಗೆಯರ ತಿನ್ನಬೇಕು, ಕಡುಬರ ತಿನ್ನಬೇಕು ಅಂಥೇಳಿ ವಿಶೇಷವಾದಂಥ ಅಡುಗೆನ ಮಾಡ್ತಿದ್ರು ಮತ್ತು ಈಗೂ ಮಾಡ್ತಾರೆ. ಅವತ್ತು ತರ್ಪಣ ಕೊಟ್ಟಿರ್ತಾರೆ ಅಂಥೇಳಿ ರಾತ್ರಿ ಊಟ ಮಾಡೋದಿಲ್ಲ, ಅದ್ರ ಬದಲಾಗಿ ಉಪವಾಸ ಮಲ್ಕೋಬಾರ್ದು ಅಂಥೇಳಿ ಫಳಾರ ಮಾಡಿರ್ತಾರೆ. ನನಗೆ ಎಷ್ಟು ಗೊತ್ತದನೋ ಅಷ್ಟು ಹೇಳೀನಿ. ಇದ್ರೊಳಗೆ ಏನಾದರೂ ತಪ್ಪಿದ್ರೆ ಅದನ್ನು ಕಮೆಂಟ್ ಮಾಡಿ ಸರಿ ಮಾಡಿರಿ. ಅದ್ರ ಜೊತೆಗೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರೆ ಅದನ್ನು ಕಮೆಂಟ್ ಮಾಡಿರಿ, ನಾನು ತಿಳ್ಕೊಂಡಂಗೆ ಆಗ್ತದೆ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಮತ್ತು ನಿಮ್ಮ ಮನೆಯೊಳಗೆ ಜನಿವಾರದ ಹಬ್ಬ ಹೆಂಗಾಯಿತು, ಇವತ್ತು ಹಾಕ್ಕೊಂಡ್ರ ಅಥವಾ ಹುಣ್ಣಿಮೆ ದಿನ ಹಾಕ್ಕೊಳ್ತಾರ ಅದನ್ನು ತಿಳಿಸ್ರಿ. ಮತ್ತು ಜನಿವಾರದ ದಿನ ಅಂದರೆ ಜನಿವಾರ ಹಬ್ಬದ ದಿನ ನೀವೇನು ಸ್ಪೆಷಲ್ ಅಡುಗೆ ಮಾಡಿರ್ತೀರಿ ಅದ್ರ ಬಗ್ಗೆನೂ ಹೇಳ್ರಿ.